ರಮೇಶ್ ಜಾರಕಿಹೊಳಿ ಬಗ್ಗೆ ಹಗುರವಾಗಿ ಮಾತನಾಡಿದ್ಯಾರು? ವಿಜಯಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಶಾಸಕ ಯತ್ನಾಳ್ ಕೊಟ್ಟಂತಹ ತಿರುಗೇಟಿದೆ. ರಸ್ತೆಯಲ್ಲಿ ಅಡ್ಡಾಡದಂಗೆ ಮಾಡ್ತೀನಿ ಅಂತ ಹೇಳಿದ್ಯಾರು? ಹೇಗೆ ಸವಾಲ್ ಹಾಕ್ತಾರೆ ಹಾಗೆ ಉತ್ತರ ಸಿಗುತ್ತೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಬಿಜೆಪಿ ಪಾಳ್ಯದಲ್ಲಿ ಯತ್ನಾಳ್ ವರ್ಸಸ್ ವಿಜೇಂದ್ರ ವಾಗ್ದಾಳಿ ಮುಂದುವರಿತಾ ಇದೆ. ರಮೇಶ್ ಜಾರಕಿಹೊಳಿಗೆ ನನ್ನ ಬೆಂಬಲ ಯಾವಾಗಲೂ ಇದೆ ಎಂದಿದ್ದಾರೆ ಯತ್ನಾಳ್. ರಮೇಶ್ ಕಷ್ಟ ಸುಖದಲ್ಲಿ ಯಾವಾಗಲೂ ಭಾಗಿಯಾಗ್ತೇನೆ ಹೀಗಂತ ರಮೇಶ್ ಜಾರಕಿಹೊಳಿ ಪರ ಶಾಸಕ ಯತ್ನಾಳ್ ಬ್ಯಾಟ್ ಬೀಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ರಮೇಶ್ ಜಾರಕಿಹೊಳಿ ಬಗ್ಗೆ ಹಗುರವಾಗಿ ಮಾತನಾಡಿದ ಯಾರು ಅಂತ ಪ್ರಶ್ನಿಸ್ತಾ ಇದ್ದಾರೆ ಯತ್ನಾಳ್. ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದವ್ರು ಯಾರು? ಮೊದಲು ರಸ್ತೆಯಲ್ಲಿ ಅಡ್ಡಾಡಲಾರ್ದಂಗೆ ಮಾಡ್ತೀನಿ ಅಂದವ್ರು ಯಾರು? ಮತ್ತು ಅದಕ್ಕೆ ಉತ್ತರ ಕೊಟ್ಟಾರ. ತಪ್ಪೇನೈತಿ? ಯಾವಾಗಲೂ ಹೆಂಗೆ ನಾವು ಸವಾಲು ಹಾಕ್ತೀರಿ ಹಂಗೆ ಉತ್ತರ ಸಿಕ್ಕೇ ಸಿಗ್ತದೆ. ಉತ್ತರ ಕರ್ನಾಟಕದ ಮಂದಿ ನಾವು ಹಂಗೆ ರೀ. ಇವ್ರ ಹೆಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮಗೆ. ನಾವು ಹಿಂಗೆ ಮಾತಾಡೋರು. ಒಬ್ಬನೇ ಬರ್ತೀನಿ ಅಂತ ಹೇಳಿದಾರೆ. ಒಬ್ಬನೇ ಬರ್ತೀನಿ, ನಾನು ಶಿಕಾರಿಪುರಕ್ಕೆ ಬರ್ತೀನಿ, ಒಬ್ಬನೇ ಬರ್ತೀನಿ. ಹೌದು, ಒಬ್ಬನೇ ಬರ್ತೀವಿ. ಹೌದು, ಹಂಗೆ ಐತಿ. ನಾವು ಗೋಕಾಕ್ ಹೋದಾಗ ಸತೀಶ್ ಜಾರಕಿಹೊಳಿ ನಾನು ಒಬ್ಬನೇ ಬರ್ತೀನಿ ಅಂತ ಹೇಳಿದ್ದೆ. ನಮ್ಗೆ ಅಷ್ಟು ಧೈರ್ಯ ಏನಿದೆ ನೋಡಿ. ತಂದೆ ಬಿಎಸ್ವೈರನ್ನ ಜೈಲಿಗೆ ಹಾಕಿಸಿದ್ದೇ ವಿಜೇಂದ್ರ ಹೀಗಂತ ವಿಜೇಂದ್ರ ವಿರುದ್ಧ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ನಾವು ವಿಜೇಂದ್ರನನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ. ಬಿಎಸ್ವೈ ಸಿಎಂ ಆಗಿದ್ದಾಗ ಸಹಿ ನಕಲು ಮಾಡಿದ್ದಾನೆ, ಅದರಿಂದಲೇ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ್ರು. ಹೊರಗಷ್ಟೇ ಪೂಜ್ಯ ತಂದೆಯವರು ಅಂತ ಹೇಳ್ತಾನೆ, ಮನೆಯಲ್ಲಿ ಮುದಿಯ ಕುತ್ಕೋ ಅಂತ ಹೇಳ್ತಾನೆ. ಒಳಗೊಂದು ಹೊರಗೊಂದು ಡ್ರಾಮಾ ಅಂತ ಭಾರಿ ಆಕ್ರೋಶಭರಿತವಾಗಿ ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಮಾತನಾಡಿದ್ದಾರೆ. ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿ. ಇವನು ಒಪ್ಕೊಳ್ಳಕ್ಕೆ ಆಗೋದಿಲ್ರಿ. ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗೆ ಒಪ್ಕೋತೀರಿ? ಅವ್ರ ಅಪ್ಪಂದೇ ಡೂಪ್ಲಿಕೇಟ್ ಸಹಿ ಮಾಡ್ಯಾರ ಅಂತೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಅಂತ ಹೇಳೋದಂಥವ್ರು ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಹೈಕಮಾಂಡ್ ಗಂಭೀರವಾಗಿ ತಗೋಬೇಕು. ಅವ್ರ ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವ್ರ ಅಪ್ಪ ಜೈಲಿಗೆ ಹೋದ. ಈಗ ಹೊರಗಟ್ಟೆ ಪೂಜೆ ತಂದಿವ್ರ ತಾನ ಮನ್ಯಾಗೆ ಸುಮ್ಮ ಕೂತ್ಕೊರೋ ಮುಗಿದಿದೆ ಮುದಿಯಾತನ. ನಿಮ್ಮ ಮುಂದೆ ಮತ್ತು ಪತ್ರಕರ್ತರು ಸಭಾದಾಗ ಅಟ್ಟೆ ಪೂಜ್ಯ ತಂದೆಯವರು, ನಮ್ಮ ಪೂಜ್ಯ ತಂದೆಯವರು ಕಾಲಿಗೆ ಚಕ್ರ ಕಟ್ಟೋಣ ಅಂತ ಹೇಳ್ತಾನೆ. ಮನ್ಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ, ಅವ್ರು ಅಣ್ಣ ಆತಾರ. ಹಾಂ, ಮನ್ಯಾಗ ಒಂದು ಬೇರೆ ಐತಿ, ಹೊರಗೆ ಪೂಜೆ ತಂದೆಯವ್ರು ಅಟ್ಟೆ. ಅಲ್ಲಿ ಹೊರಗೆ ಒಳಗಂತೂ ಏನೂ ಕಿಮ್ಮತ್ತಿಲ್ಲ. ಯಾಕಂದ್ರೆ ಅವ್ರಪ್ಪಂದು ಎಲ್ಲ ಗುರ್ತದೆ. ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ. ಅವ್ರೇನು ಭಾಳ ದೊಡ್ಡವರಲ್ಲ, ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ. ನಿಮ್ಮ ಮಗನ ವ್ಯಾಯಾಮ ಬಿಡ್ರಿ, ಪಕ್ಷ ಕಟ್ರಿ. ಪಕ್ಷದ ಒಬ್ಬ ನಿಮ್ಗೆ ಕೊಟ್ಟೈತಲ್ಲ ಪಕ್ಷ. ಪಾಪ ಬಿ ಬಿ ಶಿವಪ್ಪನವ್ರು ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ? ಮಲ್ಲಿಕಾರ್ಜುನ ಅಂತ ದೇವರಂತ ಮನುಷ್ಯ, ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ. ಬಿ ಬಿ ಶಿವಪ್ಪನೇ ಪಾರ್ಟಿಗೆ ಕಾರ್ ಇರಲಿಲ್ಲ. ಅದ್ವಾನಿಯವರು ವಾಜಪೇಯಿ ಬಂದರೆ ಯಾರ್ಯಾರ ಕಾರು ಇವತ್ತು ಕರ್ನಾಟಕದಾಗ ಇದ್ದರೆ ಅದು ಬಿ ಬಿ ಶಿವಪ್ಪರು, ಒಬ್ಬ ದೊಡ್ಡ ಕಾಫಿ ಎಸ್ಟೇಟ್ ಮಾಲೀಕರು. ಅವ್ರನ್ನ ಪೂರ್ತಿ ಮಣ್ಣಾಗಿಟ್ರಿ ನೀವು ನಿಮ್ಮ ಸ್ವಾರ್ಥ ಸಲ. ಅದಕ್ಕೆ ಇದನ್ನೆಲ್ಲ ಬಿಡ್ರಿ ಯಡಿಯೂರಪ್ಪರೇ. ಆರಾಮ್ ನಿಮ್ಮ ಮೊಮ್ಮಕ್ಕಳ ಜೋಡಿ ಆಟ ಆಡ್ಕೋತ್ಕೊಂಡ್ರಿ. ಈ ದುರಾಶೆ ಬಿಡಿ. ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ, ಯೋಗ್ಯನಿಲ್ಲ. ಯಾವಾಗ ನಿಮ್ಮ ಸಹಿಯೇ ಮಾಡಿ ನಿಮಗೆ ಗುರ್ತಿಲ್ಲಾರ್ದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ.